ನಮ್ಮನೆ ಕಳ್ತನ ಆಗೈತ್ಯಾ? ದೇವಕ್ಕೆ ಅಕ್ಕವರು ಅಮೃತಕ್ಕಂಗ್ ಕೊಡಕ್ಕೆ ಅಂತ ತಂದಿರೋ ಚಿನ್ನದ ನೆಕ್ಲೆಸ್ನ ಯಾರೋ ಕದ್ಬಿಟ್ಟವ್ರೆ. ಏಯ್ ನಾಗಿನಿ ಸುಮ್ನಿರ, ಬಾಯಿ ಬಂದಿದ್ದೆಲ್ಲ ಉದ್ರಾಕ್ ಹೋಗ್ಬೇಡ. ಈ ಮನೆಗೆ ಯಾವ ಕಳ್ಳ ಬರ್ತಾನ? ನಾನೇನ್ ಕಳ್ಳ ಬಂದು ಕದ್ಕೊಳೋದ ಅಂತ ಹೇಳದ್ನ, ಕಳ್ತನ ಆಗಿದೆ ಅಂತ ಹೇಳ್ದೆ. ದೇವಕ್ಕೆ ಅಕ್ಕವರು ಸಾನೆ ಟೆನ್ಷನ್ ಆಗವ್ರೆ. ಅಪ್ಪರು ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಕೊಳ್ಸಿದ್ರು. ಅಪ್ಪಾರು ಯಾರಂತಲೂ ಹೇಳ್ಬೇಡ ಅಂದ್ರ ಮತ್ ನೀ ನನ್ನಂತಲ್ಲಿ ಹೇಳಿದಲ್ಲ. ನಾನ್ ಯಾರ ತವನು ಹೇಳೋದಿಲ್ಲಪ್ಪ. ಕಟ್ಕೊಂಡ್ ಗಂಡನ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬಾರ್ದು. ಮುಚ್ಚಿಟ್ರೆ ಆ ಶಿವ ಮೆಚ್ಚಕ್ಕಿಲ್ಲ ಅಂತ ನಿಂತವ ಹೇಳ್ದೆ. ಏ ನಾಗಿನಿ, ನೀ ಒಬ್ಬಕ್ಕೆ ಬಾಯಿ ಮುಚ್ಕೊಂಡಿದ್ರ ಮುಕ್ಕೋಟಿ ದೇವತೆಗಳು ಮೆಚ್ಚುಗೋತಾವ. ನಮ್ಮನೇಲಿ ಇಂಥದ್ದೊಂದು ಅಪರೂಪದ ಘಟನೆ ನಡೆದ್ರು ಮ್ಯಾಟ್ರ್ ಲೀಕ್ ಆಗದೆ ಇರೋ ಥರ ಮೇಂಟೈನ್ ಮಾಡ್ತಿದಾರಲ್ಲ. ಇದು ನಮ್ಮಮ್ಮಂಗೆ ಗೊತ್ತಿಲ್ಲ ಅನ್ಸುತ್ತೆ. ಹೋಗಿ ಹೇಳಬೇಕು. ಆದಿ ಬೇಡ ಹೇಳ್ತಾ ಇದ್ದೀನಿ. ಆದಿ ಬೇಡ, ಕಬ್ಬುಕೋ. ಅತ್ತೆ ನೋಡಿ ಅತ್ತೆ, ನಂಗೆ ಎಷ್ಟು ತೊಂದರೆ ಕೊಡ್ತೀಯಾನೆ. ಯಾಕೋ ಆದಿ ಗೋಳ್ಬೇಕೋತಿದ್ಯಾ? ಯಾಕತ್ತೆ ಬೇಜಾರಲ್ಲಿದ್ದೀರಾ? ನಾವಿಬ್ರು ಹೇಳ್ದೆ ಕೇಳ್ದೆ ನಿಮ್ಮ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡಿದ್ವಾ? ನೀವಿಬ್ರು ನನ್ನ ರೂಮಿಗೆ ಬರೋದಕ್ಕೆ ನನ್ನ ಪರ್ಮಿಷನ್ ತಗೋಬೇಕಾ? ಹೀಗೆ ಮಾತಾಡಿದ್ರೆ ನನಗಿನ್ನೂ ಬೇಜಾರಾಗುತ್ತೆ. ಆಯಿತು, ನಾವು ನಿಮಗೆ ಜಾಸ್ತಿ ಬೇಜಾರು ಮಾಡಲ್ಲ. ಇವಾಗ ಮೊದಲು ನೀವು ಯಾಕೆ ಬೇಜಾರಾಗಿದ್ದೀರಾ ಅಂತ ಹೇಳಿ. ಏನೂ ಇಲ್ಲ ಬಿಡು ಆದಿ, ಸ್ವಲ್ಪ ಹೊತ್ತಿನಲ್ಲಿ ನಾನೇ ಸರಿ ಹೋಗ್ತೀನಿ. ಇಲ್ಲ, ಅದೇನು ಅಂತ ತಿಳ್ಕೊಂಡು ನಿಮ್ಮ ಮೂಡ್ನ ಸರಿ ಮಾಡಿನೇ ನಾವಿಲ್ಲಿಂದ ಹೋಗೋದು. ಹೇಳಿ ಅತ್ತೆ, ಏನಾಯಿತು? ಅತ್ತೆ, ಇವಾಗ ನೀವು ಹೇಳಲಿಲ್ಲ ಅಂದರೆ ಕರಡಿ ಥರ ಕಚಗುಳಿ ಕೊಟ್ಬಿಡ್ತೀನಿ ಅಷ್ಟೆ. ಈಗ ನೀವು ಕಚ್ಗುಳಿ ಕೊಟ್ಟರು ನಗಕ್ಕೆ ನನಗೆ ಮೂಡಿಲ್ಲ ಕಣ್ರು. ಏನಾಯ್ತತ್ತೆ? ಯಾರು ನಿಮ್ಮ ಮೂಡ್